ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫ್ಯಾಕ್ಟ್ಸ್ ಚಾನಲ್. ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಅನ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದು. ಈ ವಿಡಿಯೋದಲ್ಲಿ ನಾವು 5 ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡಿದ್ರೆ ಏನಾಗುತ್ತದೆ ಅಂತ ನೋಡೋಣ. ದೊಡ್ಡವರು ತುಂಬಾನೇ ಹೇಳ್ತಾ ಇರ್ತಾರೆ ಬೇಗ ಮಲಗೋ, ಬೇಗ ಎದ್ದೇಳು ಅಂತ ಅಂದ್ಬಿಟ್ಟು. ಆದ್ರೆ ಇನ್ನೊಬ್ಬತ್ತು ಕೂಡ ಅವರೇ ಹೇಳ್ತಾರೆ ಏನಂತ ಅಂದ್ರೆ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂದ್ಬಿಟ್ಟು ಅವರು. ಆದ್ರೆ ಅವರು ನಮ್ಮ ಆರೋಗ್ಯಕ್ಕೆ ಹೇಳ್ತಾರೆ. ಓಕೆ, ವಿಡಿಯೋ ಕಡೆ ಬರೋಣ. ರಾತ್ರಿ ತುಂಬಾ ಲೇಟಾಗಿ ಮಲಗೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿದರೆ ಹೃದಯಕ್ಕೆ ತುಂಬಾ ಒಳ್ಳೆಯದಂತೆ. ಅದೇನಪ್ಪ 1.5 ಗಂಟೆಗಳ ಕಾಲ ಲೇಟಾಗಿ ಮಲಗುವುದರಿಂದ ಹೃದಯದ ಆರೋಗ್ಯಕ್ಕೆ ಹಾನಿಕರವಂತೆ. ನಿದ್ರಾಹೀನತೆಯು ಹೃದಯದ ಸಮಸ್ಯೆಗಳಿಂದ ಕಾರಣವಾಗಬಹುದು. ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಲಗುವವರಿಗೆ ರೋಗ ಬರುವ ಸಾಧ್ಯತೆ ಕಡಿಮೆ ಎಂದು ಅಧ್ಯಯನವು ಹೇಳಿದೆ ಅಂತೆ. ನಿದ್ರೆಯ ಕೊರತೆಯು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಈ ಅಧ್ಯಯನ ಹೇಳುತ್ತದೆ. ಅತಿಯಾದ ಒತ್ತಡವು ನಿದ್ರೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಒತ್ತಡವನ್ನು ನಿರ್ವಹಿಸುವುದು ತುಂಬಾ ಮುಖ್ಯವಾಗಿದೆ. ಅದು ಹೇಗೆ ಅಂದರೆ ಧ್ಯಾನ, ಯೋಗ, ವಾಕಿಂಗ್ ಇತ್ಯಾದಿ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ದೇಹದ ಸಂತೋಷದ ಹಾರ್ಮೋನುಗಳನ್ನು ಸೃಷ್ಟಿಸುತ್ತದೆ. ಇದು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ. ಆದರೆ ವ್ಯಾಯಾಮದ ನಂತರ ತಕ್ಷಣ ಮಲಗುವುದು ತಪ್ಪು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಕೆಲವು ಫ್ರೆಂಡ್ಸ್ಗಳು ಇರ್ತಾರೆ, ವ್ಯಾಯಾಮ ಮಾಡಿಬಿಟ್ಟು ಮತ್ತೆ ಬೇಗ ಮಲಗಿರ್ತಾರೆ. ನಿದ್ರೆ ವಿಳಂಬವು ಸೆಲ್ಯುಲಾರ್ಗಳನ್ನು ಹಾನಿ ಮಾಡುತ್ತದೆ, ಉರಿಯೂತ ಮತ್ತು ಹೃದ್ರೋಗ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಪ್ರತಿದಿನ ನಿಗದಿತ ಸಮಯಕ್ಕೆ ಮಲಗುವುದು ಉತ್ತಮ ನಿದ್ರೆ ಬರುತ್ತವೆ ಅಂತ ಹೇಳ್ತವೆ. ಮಲಗುವ ಮುನ್ನ ಫೋನ್ ಬಳಸುವ ಅಭ್ಯಾಸ ನಮಗಿದೆ, ಅದು ಎಲ್ಲರಿಗೂ ಇದೆ ಅಂತ ಹೇಳ್ಬೋದು. ನಾವು ಉಪಯೋಗಿಸುವ ಮೊಬೈಲ್ನಿಂದ ಅದರಿಂದ ಹೊರಸೂಸುವ ನೀಲಿ ಬೆಳಕು ನಿದ್ರೆಗೆ ಭಂಗ ತರುತ್ತದೆ ಎಂದು ಹೇಳುತ್ತದೆ. ಫೋನ್ ಬಳಸುವುದರಿಂದ ಮೆದುಳಿಗೆ ರೆಸ್ಟ್ ಎಂಬುದು ಸಿಗುವುದಿಲ್ಲ. ನಾವು ಮಲಗುವ 1 ಗಂಟೆಯ ಮೊದಲೇ ಫೋನ್ ಬಳಸುವುದನ್ನು ನಿಲ್ಲಿಸಿದರೆ ನಿದ್ರೆಗೆ ಒಳ್ಳೆಯದು ಎಂದು ಒಂದು ಅಧ್ಯಯನವು ಹೇಳುತ್ತದೆ. ಆದರೆ ಒಂದು ಅವಕಾಶವಿದೆ. ಅದೇನು ಎಂದರೆ, ಅತಿಯಾಗಿ ಮೊಬೈಲ್ಗೆ ಅಡಿಕ್ಟ್ ಆದವರು, ರಾತ್ರಿ ಹೆಚ್ಚು ಫೋನ್ ನೋಡುವವರು ಕೋಣೆಯ ಲೈಟನ್ನು ಆನ್ ಮಾಡಿಕೊಂಡು ಫೋನ್ ನೋಡುವುದು ಉತ್ತಮ. ಏಕೆಂದರೆ ಫೋನಿನಿಂದ ಬರುವ ನೀಲಿ ವಿಕಿರಣಗಳು ಕಣ್ಣಿಗೆ ಹಾನಿ ಮಾಡುತ್ತವೆ. ಕೊಠಡಿಯ ಲೈಟ್ ಹಾಕಿಕೊಂಡು ಫೋನ್ ನೋಡುವುದರಿಂದ ನೀಲಿ ವಿಕಿರಣವು ಕಣ್ಣಿಗೆ ತಲುಪುವುದು ಕಡಿಮೆಯಾಗುತ್ತದೆ. ಈ ವಿಡಿಯೋವನ್ನು ಹೆಚ್ಚು ನಿಮ್ಮ ಫೋನ್ ನೋಡುವ ಫ್ರೆಂಡ್ಸ್ಗೆ ಕಳುಹಿಸಿ. ಹಾಗೂ ಈ ವಿಡಿಯೋಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ.